ಈ ಚಕ್ರಿ ಯಾರು? ಚಕ್ರಿನ ಕಾರ್ತಿನ ಬಿಡಿಸ್ದ? ಚಕ್ರಿಗೂ ಆರ್ತಿಗೂ ಏನು ಸಂಬಂಧ? ಏನು ಸಂಬಂಧ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಒಂದು ಮಾತ್ರ ಗೊತ್ತಾಗ್ತಾ ಇದೆ. ಇಷ್ಟು ದಿವಸ ಶಶಾಂಕಕ್ಕೆ ಕಾಟ ಕೊಡ್ತಾ ಇದ್ದ, ಈಗ ನನಗೆ ಕಾಟ ಕೊಟ್ಕೊಂಡು ನನ್ನ ಕೆಲಸಗಳಿಗೆಲ್ಲ ಅಡ್ಡಗಾಲಾಗ್ತಿದ್ದಾನೆ. ನಾನು ಚಕ್ರಿ ಯಾರು ಅಂತ ನೋಡಿಲ್ಲ, ಆದರೆ ಅವನ ಬುದ್ಧಿವಂತಿಕೆ ಬಗ್ಗೆ ತುಂಬ ಕೇಳಿದ್ದೀನಿ. ಅವನು ಬುದ್ಧಿವಂತ ಆಗಿರೋದಕ್ಕೆ ನಮ್ಮ ಕೆಲಸಗಳನ್ನೆಲ್ಲ ಹಾಳು ಮಾಡ್ತಿರೋದು. ನಾವು ಏನೇ ಕೆಲಸ ಮಾಡೋಕ್ಕೆ ಹೋದರೂ ಅದು ಹೇಗೋ ತಿಳ್ಕೊಂಡು ಕರೆಕ್ಟಾಗಿ ಅಲ್ಲಿ ಬಂದ್ಬಿಡ್ತಾನೆ. ಅವನು ಬುದ್ಧಿವಂತ ಅನ್ನೋದಕ್ಕಿಂತ ಅವನಿಗೇನು ಲಿಂಕ್ ಇದೆ ಅಂತ ತಿಳ್ಕೊಬೇಕು. ಅದನ್ನು ಆದಷ್ಟು ಬೇಗ ಮಾಡ್ತೀನಿ. ಮಿಸ್ ಭೈರವಿ ಅವರೇ, ಚಕ್ರಿ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಿಮ್ಗೆ ಇಷ್ಟೊಂದು ಸಮಯ ಬೇಕಾ? ನನಗೆ ಒಂದು ಫೋಟೋ ಕೊಡಿ ಸಾಕು. ಜಸ್ಟ್ 24 ಅವರ್ಸಲ್ಲಿ ಅವನ ಬಗ್ಗೆ ಎಲ್ಲ ಡೀಟೇಲ್ಸು ನಿಮ್ಮ ಮುಂದೆ ಇಡ್ತೀನಿ. ಅಷ್ಟೆಲ್ಲ ಕಷ್ಟಪಡೋದು ಬೇಡ. ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಚಕ್ರಿನ ಎತ್ತರಿಸ್ಬಿಡ್ಬೇಕು. ಅಯ್ಯಯ್ಯೋ, ಹಾಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಅವನನ್ನ ಆದಷ್ಟು ಬೇಗ ನಮ್ಮ ಕಡೆ ಮಾಡ್ಕೊಳ್ಳೋಣ. ಬುದ್ಧಿವಂತ ನಮ್ಮ ಜೊತೆ ಇದ್ದರೆ ನಮ್ಮ ಗುರಿ ಮುಟ್ಟೋದು ಇನ್ನೂ ಸುಲಭ. ಏನು, ಅವನ್ನ ನಮ್ಮ ಜೊತೆಲಿ ಸೇರಿಸ್ಕೊಳ್ಳೋದ? ಅದು ಮಾತ್ರ ಸಾಧ್ಯ ಇಲ್ಲ. ಅಂಥೊಂದು ಜೊತೆ ನಾವು ಸ್ನೇಹ ಬೆಳೆಸಿದ್ರೆ ನಾಳೆ ನಮ್ಮ ಜಾಸ್ಮಿನ್ ಕೊಟ್ಟು ಅವನಿಗೆ ಮದುವೆ ಮಾಡಬೇಕಾಗುತ್ತೆ. ಜಾಸ್ಮಿನ್ನ ಅವನು ಕೊಟ್ಟು ಮದುವೆ ಮಾಡಬಾರ್ದು ಅಂತ ತಾನೇ ಹೇಗಾದರೂ ಮಾಡಿ ಅವನ್ನ ಮನೆಯಿಂದ ಆಚೆ ಹಾಕಬೇಕು ಅಂತ ಪ್ರಯತ್ನ ಪಡ್ತಿರೋದು. ಸ್ನೇಹ ಬೆಳೆಸಿದ ಮಾತ್ರಕ್ಕೆ ನಿಮ್ಮ ಮೊಮ್ಮಗಳನ್ನ ಕೊಟ್ಟು ಮದುವೆ ಮಾಡಿ ಅಂತ ನಾನು ಹೇಳ್ತಿಲ್ಲ. ನಮ್ಮ ಕೆಲಸ ಆಗೋವರೆಗೂ ಅವನು ನಮ್ಮ ಜೊತೆ ಇರಲಿ, ಆಮೇಲೆ ಬೇಕಾದರೆ ಮುಗಿಸೋಣ. ಅದೇ ಕೆಲಸ ಈಗಲೇ ಮಾಡೋದು ಒಳ್ಳೇದು. ಇಲ್ಲೇ ನೀವು ಎಡುತ್ತಾರದು ಮಿಸ್ ಭೈರವಿ ಅವರೇ. ಚಕ್ರಿ ತುಂಬಾ ಚಾಣಾಕ್ಷ, ಹಾಗೆ ನಮ್ಮ ಶತ್ರು ಕೂಡ. ಆ ಶತ್ರುವನ್ನ ನಮ್ಮ ಮಿತ್ರನನ್ನಾಗಿ ಮಾಡಿಕೊಂಡ್ರೆ ನಮ್ಮಿಬ್ಬರ ಶತ್ರುವನ್ನ ಸಂಹಾರ ಮಾಡೋದು ತುಂಬ ಈಸಿ ಆಗತ್ತೆ. ಶತ್ರುವಿನ ಶತ್ರುವನ್ನ ಮಿತ್ರನನ್ನಾಗಿ ಮಾಡ್ಕೋಬೇಕು ಅನ್ನೋದನ್ನ ಮರ್ತು ಬಿಟ್ರಾ? ಹೌದು ಅರ್ಪಿತಾ, ಈಗ ನೀನು ಹೇಳೋದು ಒಂದು ರೀತಿ ಸರಿ ಅನಿಸ್ತಾ ಇದೆ. ಸರಿ, ಹಾಗಾದ್ರೆ ನಿಮ್ಮ ಮೊಬೈಲ್ನಲ್ಲಿ ಚಕ್ರಿ ಫೋಟೋ ಇದ್ರೆ ನನಗೆ ಕಳಿಸಿ. ನಾನೇನು ಅವನ ಗರ್ಲ್ ಫ್ರೆಂಡಾ ಅವನ ಫೋಟೋ ನಾನು ಇಟ್ಕೊಳ್ಳೋದಿಕ್ಕೆ? ನನ್ನ ಹತ್ರ ಅವನ ಫೋಟೋ ಗೀಟೋ ಇಲ್ಲ. ಮನೇಲಿರ್ಬೋದು, ಯಾರನ್ನಾದ್ರೂ ಕಳಿಸ್ಕೊಡು, ಫೋಟೋ ಕಳಿಸ್ತೀನಿ. ಸರಿ, ನಮ್ಮ ಚಿದಂಬರಂ ಮಗಳು ನಿರೋಷನ ಕಳಿಸ್ತೀನಿ, ಅವಳ ಕೈಲಿ ಕೊಟ್ಟು ಕಳಿಸಿ. ಏ ಅರ್ಪಿತಾ, ನಾನು ಅವನ ಸ್ನೇಹ ಮಾಡಬೇಕಾ? ಅದು ಯಾವತ್ತೂ ಸಾಧ್ಯ ಇಲ್ಲ. ನೋಡು, ನೀನು ಅವನ ಸ್ನೇಹ ಮಾಡಿದ ದಿವಸನೇ ಅವನಿಗೆ ಹೆಣ ಬೀಳುತ್ತೆ. ಚಕ್ರಿ, ಇಲ್ಲಿಗೆ ನಿನ್ನ ಕತೆ ಮುಗೀತು. ಕಳಿಸ್ಕೊಡ್ಬೇಡ ಆದಿ. ಸೂರ್ಯ ಆಗಲಿ ಆರ್ಯ ಆಗಲಿ ಯಾರೇ ಬಂದು ನಿನ್ನ ಹತ್ರ ಬೇಡ್ಕೊಂಡ್ರು ನಿನ್ನ ಮನೆಗೆ ಕರ್ಕೊಂಡು ಹೋಗಿರೋ ನಿನ್ನ ತಾಯಿನ ಕಳಿಸ್ಕೊಡ್ಬೇಡ, ನಿನ್ನ ಜೊತೆನೇ ಇಟ್ಕೋ. ಅದರಲ್ಲಿ 2 ಮಾತೇ ಇಲ್ಲ. ನಾನು ಕಳ್ಸಿಕೊಟ್ರೆ ತಾನೇ ಅವ್ರು ಕರ್ಕೊಂಡು ಹೋಗೋದು. ನೀನು ಎಷ್ಟೇ ತಡೆದ್ರು ಅವ್ರವ್ರ ಹಿಂದೆ ಹೋಗೇ ಹೋಗ್ತಾರೆ ಕಣೋ. ಅವ್ರು ಹೋಗ್ಬಾರ್ದು ಅಂದರೆ ಸೂರ್ಯ ಮತ್ತು ಆರ್ಯನ್ಗಿಂತ ಜಾಸ್ತಿ ಪ್ರೀತಿ ಮತ್ತು ಕಾಳಜಿ ನೀನು ಅವ್ರ ಮೇಲೆ ತೋರಿಸ್ಬೇಕು. ಆ ಪ್ರೀತಿನ ಕಂಡು ಅವರು ನಿನ್ನ ಜೊತೆಲೇ ಇರ್ತೀನಿ ಅಂತ ಡಿಸೈಡ್ ಮಾಡಬೇಕು. ಆಗಲೇ ಕಣೋ ನೀನು ಮತ್ತು ನಿಮ್ಮ ತಾಯಿ ಜೊತೆಗಿರೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ನಿಮ್ಮ ತಾಯಿ ಮನಸ್ಸಿಗೆ ನೋವಾಗೋ ಥರ ನಡ್ಕೊಂಡ್ರೆ ನಿಮ್ಮ ತಾಯಿನ ಕಳ್ಕೋಬೇಕಾಗತ್ತೆ ಆದಿ. ನೀನು ಹೇಳ್ದಾಗೆ ಮಾಡ್ತೀನಿ. ಅಮ್ಮನ ಚೆನ್ನಾಗಿ ನೋಡ್ಕೊತೀನಿ. ಒಳ್ಳೇದು ಆದಿ. ಸೂರ್ಯ ಅವ್ರೇನಾದರೂ ಕರ್ಕೊಂಡೋಗಕ್ಕೆ ಬಂದರೆ ಗ್ರಾಚಾರ ಬಿಡಿಸ್ತೀನಿ. ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿಲ್ವೇನೋ ಆದಿ? ಆಂಟಿ ಎದುರುಗಡೆ ನೀನು ಸೂರ್ಯ ಅವ್ರ ಜೊತೆ ಜಗಳ ಆಡಿದ್ರೆ ಅಮ್ಮನ ಮನ್ಸಿಗೆ ನೋವಾಗಲ್ವೇನೋ? ಅದಕ್ಕೆ ಸೂರ್ಯ ಅವ್ರ ಹತ್ರ ಅಮ್ಮನ್ನ ಕಳ್ಸೋಕ್ಕಾಗಲ್ಲ ಅಂತ ಬೆಣ್ಣೆಲಿ ಕೂದಲು ತೆಗೆತರ ಹೇಳ್ಬಿಡು. ಆದರೆ ಅಮ್ಮಂಗೆ ಮಾತ್ರ ಗೊತ್ತಾಗಬಾರ್ದು. ಹೌದು, ಅಮ್ಮನಿಗೆ ಗೊತ್ತಾಗಬಾರ್ದು. ಅವರಿಬ್ಬರ ಮಧ್ಯೆ ಕಂತಕ ಸೃಷ್ಟಿ ಮಾಡಬೇಕು. ಮಾಡ್ತೀನಿ. ಆ ಚಕ್ರಿ ಯಾರು ಅಂತ ನಿನಗೆ ಗೊತ್ತಾ? ಅದಕ್ಕೂ ನಾನು ವ್ಯವಸ್ಥೆ ಮಾಡಿದ್ದೀನಿ.
ದುಬೈಯಿಂದ ಶಶಾಂಕ್ ಕಳಿಸಿರೋ ಆ ಭೈರವಿ ಅನ್ನೋ ಅಜ್ಜಿಗೂ ಕೂಡ ಈ ಚಕ್ರಿ ಯಾಕೆ ಆರ್ತಿನ ಬಿಡಿಸ್ಕೊಂಡು ಬಂದ ಅನ್ನೋ ಅನುಮಾನ ಇದೆ. ಅದು ಮಾತ್ರ ಅಲ್ಲ, ಆ ಸೂರ್ಯನ ಫ್ಯಾಮಿಲಿ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಈ ಭೈರವಿ ಅಜ್ಜಿ ಕೂಡ ಕಾಯ್ತಿದ್ದಾರೆ. ಸದ್ಯದಲ್ಲೇ ಅವ್ರು ಕೂಡ ನಮ್ಮ ಕೈ ಜೋಡಿಸ್ತಾರೆ. ಏನು ಅರ್ಪಿತಾ, ಏನೋ ಹೊಸ ವಿಷಯ ಹೇಳ್ತಿರೋ ಹಾಗಿದೆ. ಯಾವ ಕಾರಣಕ್ಕೆ ಚಕ್ರಿ ಆರ್ತಿನ ಬಿಡಿಸ್ಕೊಂಡು ಬಂದ ಅನ್ನೋ ಅನುಮಾನ ನಮಗಿದೆಯೋ ಇದೇ ಅನುಮಾನ ಆ ಭೈರವಿಗೂ ಇದೆ.